ಮಿತ್ರರೇ ನಮಸ್ಕಾರ. ಮಿತ್ರರೇ, ನಮ್ಮ ಪಕ್ಕದ ಬಾಂಗ್ಲಾದೇಶದಲ್ಲಿ ಒಂದು ಅನಿರೀಕ್ಷಿತ ಘಟನೆ ನಡೀತಾ ಇದೆ. ಅದೇನು ಕೇಳಿದ್ರೆ, ಅಮೆರಿಕದ ಮಿಲಿಟರಿ ದಿಢೀರಂತ ಬಾಂಗ್ಲಾದೇಶದಲ್ಲಿ ಪ್ರತ್ಯಕ್ಷ ಆಗಿದೆ. ಅಲ್ಲಿ ಬಹಳ ದೊಡ್ಡದಾದಂತಹ ಒಂದು ಮಿಲಿಟರಿ ಡ್ರಿಲ್ ನಡೀತಾ ಇದೆ. ಇದು ಕಳೆದ 60 ದಿನಗಳಲ್ಲಿ ನಡೀತಾ ಇರುವಂತಹ 3ನೇ US ಮಿಲಿಟರಿ ಡ್ರಿಲ್. ಇದು ಬಹಳ ಅನಿರೀಕ್ಷಿತವಾದಂತಹ ಬೆಳವಣಿಗೆ. ಅಮೆರಿಕ ಇಷ್ಟೊಂದು ಇಂಟ್ರೆಸ್ಟ್ ಅನ್ನ ಬಾಂಗ್ಲಾದೇಶದಲ್ಲಿ ಈ ಹಿಂದೆಂದೂ ಕೂಡ ತೋರಿಸಿರಲಿಲ್ಲ. ನಿಧಾನವಾಗಿ ಬಾಂಗ್ಲಾದಲ್ಲಿ ಅಮೆರಿಕದ ಮಿಲಿಟರಿ ಪ್ರೆಸೆನ್ಸ್ ಜಾಸ್ತಿ ಆಗ್ತಾ ಇದೆ. ಇಡೀ ರೀಜನ್ನಲ್ಲಿ ಅಮೆರಿಕ ತನ್ನ ಪ್ರಭಾವವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದೆ ಎನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾದರೆ ಅಮೆರಿಕ ಇಲ್ಲಿ ಟಾರ್ಗೆಟ್ ಮಾಡ್ತಿರೋದು ಯಾರನ್ನ? ಇದು ಭಾರತದ ವಿರುದ್ಧವಾ, ಮ್ಯಾನ್ಮಾರ್ ವಿರುದ್ಧವಾ ಅಥವಾ ಚೀನಾದ ವಿರುದ್ಧವಾ? ಈ ಒಂದು ಪ್ರಶ್ನೆ ಕೇಳಿದ್ದೆ ಆದರೆ ಅದಕ್ಕೆ ಆನ್ಸರ್ ಮಾತ್ರ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮಿತ್ರರೇ, ಈ ವಿಡಿಯೋದಲ್ಲಿ ಯಾಕೋಸ್ಕರವಾಗಿ ಅಮೆರಿಕ ಮತ್ತು ಬಾಂಗ್ಲಾದೇಶ ಒಟ್ಟಾಗಿ ಈ ಮಿಲಿಟರಿ ಡ್ರಿಲ್ ಅನ್ನು ಆಯೋಜನೆ ಮಾಡ್ತಾ ಇದ್ದಾವೆ, ಇದರಿಂದ ಭಾರತಕ್ಕೆ ಏನಾದರೂ ತೊಂದರೆ ಇದೆಯಾ, ಅಮೆರಿಕದ ಉದ್ದೇಶ ಏನು, ಇದೆಲ್ಲದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಜಪಾನ್ನಿಂದ ಹೊರಟಂತಹ ಅಮೆರಿಕದ C-130J ಹರ್ಕ್ಯುಲೆಸ್ ವಿಮಾನ ಏನಿದೆ, ಇದು ಕಾರ್ಗೋ ವಿಮಾನ. ಇದು ನೇರವಾಗಿ ಬಾಂಗ್ಲಾದೇಶದ ಚಿತ್ತಗಾಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಬಂದು ಲ್ಯಾಂಡ್ ಆಯಿತು. ಈ ಮ್ಯಾನ್ಮಾರ್ನ ಚಿತ್ತಗಾಂಗ್ ಏರ್ಪೋರ್ಟ್ ಇದೆಯಲ್ಲ, ಇದು ಸ್ಟ್ರಾಟಜಿಕಲಿ ತೀರಾ ಇಂಪಾರ್ಟೆಂಟ್ ಆದಂತಹ ಲೊಕೇಶನ್. ಇದು ಒಂದು ಕಡೆ ಮಯನ್ಮಾರ್ಗೂ ಹತ್ತಿರವಾಗಿದೆ, ಇನ್ನೊಂದು ಕಡೆ ಭಾರತದ ನಾರ್ತ್ ಈಸ್ಟ್ ಭಾಗಕ್ಕೂ ಕೂಡ ತೀರಾ ಹತ್ತಿರದಲ್ಲಿರುವಂತಹ ಏರ್ಪೋರ್ಟ್. ಇಲ್ಲಿ ಅಮೆರಿಕದ ಮಿಲಿಟರಿ ಕಾರ್ಗೋ ವಿಮಾನ ಬಂದು ಲ್ಯಾಂಡ್ ಆಗುತ್ತೆ. ಅದರಲ್ಲಿ ನೂರಾರು ಸಂಖ್ಯೆಯಲ್ಲಿ ಅಮೆರಿಕದ ಏರ್ಫೋರ್ಸ್ನ ಸೈನಿಕರಿರ್ತಾರೆ. ಅವರೆಲ್ಲ ಸೇರ್ಕೊಂಡು ಬಾಂಗ್ಲಾದೇಶದ ಮಿಲಿಟರಿಯೊಂದಿಗೆ ಒಂದು ದೊಡ್ಡದಾದಂತಹ ಮಿಲಿಟರಿ ಡ್ರಿಲ್ ಅನ್ನು ಆರಂಭಿಸ್ತಾರೆ. ಈ ರೀತಿಯಾದಂತಹ ಬೆಳವಣಿಗೆಗಳನ್ನು ನೀವು ಹಿಂದೆ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ಚಿಕ್ಕ ಪುಟ್ಟ ಮಿಲಿಟರಿ ಡ್ರಿಲ್ಗಳನ್ನು ಬಾಂಗ್ಲಾದೇಶದಲ್ಲಿ US ನಡೆಸ್ತಾ ಇತ್ತು. ಆದರೆ ಈ ಬಾರಿ ಮಾತ್ರ ಬಹಳ ದೊಡ್ಡದಾದಂತಹ ಮಿಲಿಟರಿ ಡ್ರಿಲ್ ಅನ್ನೇ ಅಮೆರಿಕ ಕಂಡಕ್ಟ್ ಮಾಡಿದೆ. ಇದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ಅಮೆರಿಕ ನಿಧಾನವಾಗಿ ಬಾಂಗ್ಲಾದೇಶದಲ್ಲಿ ತನ್ನ ಇಂಟ್ರೆಸ್ಟ್ ಅನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ ಅನ್ನೋದನ್ನ ಸೂಚಿಸ್ತಾ ಇದೆ. ಮಿತ್ರರೇ, ನಿಮಗೀಗೊಂದು ಪ್ರಶ್ನೆ ಬರಬಹುದು. ಸದ್ಯ ಅಮೆರಿಕದಲ್ಲಿರುವಂಥದ್ದು ಟ್ರಂಪ್ ಸರ್ಕಾರ, ಬಾಂಗ್ಲಾದೇಶದಲ್ಲಿರುವಂಥದ್ದು ಮೊಹಮ್ಮದ್ ಯೂನಿಸ್ನ ಸರ್ಕಾರ. ಈ ಎರಡೂ ಸರ್ಕಾರಗಳ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿತ್ತು. ಯಾಕೆಂದರೆ ಪರ್ಸ್ನಲಿ ಟ್ರಂಪ್ಗೂ ಮತ್ತು ಯೂನಿಸ್ಗೂ ರಿಲೇಷನ್ಶಿಪ್ ಚೆನ್ನಾಗಿರಲಿಲ್ಲ. ಹೀಗಾಗಿ ಟ್ರಂಪ್ ಬಾಂಗ್ಲಾದ ವಿರುದ್ಧವಾಗಿರ್ತಾರೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಟ್ರಂಪ್ ಆರಂಭದಲ್ಲಿ ಅದೇ ರೀತಿಯ ನೀತಿಗಳನ್ನು ಕೂಡ ಅನುಸರಿಸ್ತಾ ಇದ್ರು. ನಿಮಗೆಲ್ಲ ನೆನಪಿರಬಹುದು, ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ 2ನೇ ಬಾರಿಗೆ ಅಧಿಕಾರಕ್ಕೆ ಬರುತ್ತಿದ್ದ ಹಾಗೆ ಅಮೆರಿಕ ಪ್ರವಾಸ ಕೈಗೊಂಡಿದ್ರು. ಆ ಸಂದರ್ಭದಲ್ಲಿ ಬಾಂಗ್ಲಾದ ವಿಚಾರ ಕೂಡ ಮೋದಿ ಅವರ ಮುಂದೆ ಪ್ರಸ್ತಾಪ ಆಗಿತ್ತು. ಆಗ ಟ್ರಂಪ್ ಏನು ಹೇಳಿದ್ರು ಗೊತ್ತಾ? ಬಾಂಗ್ಲಾದ ವಿಚಾರವನ್ನು ನರೇಂದ್ರ ಮೋದಿ ಅವರೇ ಡೀಲ್ ಮಾಡ್ತಾರೆ ಅಂತ. ಅಂದರೆ ಬಾಂಗ್ಲಾದೇಶದಲ್ಲಿ ನನಗೇನು ಇಂಟ್ರೆಸ್ಟ್ ಇಲ್ಲ ಅಂತ ಟ್ರಂಪ್ ಹೇಳ್ಕೊಂಡಿದ್ರು. ಈಗ ದಿಢೀರಂತ ಅಮೆರಿಕಾಗೆ ಬಾಂಗ್ಲಾದ ವಿಚಾರದಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ಬರ್ತಿರೋದಾದರೂ ಯಾಕೆ ಅಮೆರಿಕದ ಮಿಲಿಟರಿ ಬಂದು ಬಾಂಗ್ಲಾದೇಶದವರ ಜೊತೆಗೆ ಮಿಲಿಟರಿ ಡ್ರಿಲ್ಗಳನ್ನು ಆಯೋಜನೆ ಮಾಡ್ತಾ ಇದೆ? ಅದೇನು ಒಂದೆರಡು ಮಿಲಿಟರಿ ಡ್ರಿಲ್ ಅಲ್ಲ. ಕಳೆದ 60 ದಿನಗಳಲ್ಲಿ 3ನೇ ಮಿಲಿಟರಿ ಡ್ರಿಲ್ ನಡೀತಾ ಇರುವಂಥದ್ದು. ಆರಂಭದಲ್ಲಿ ಟೈಗರ್ ಲೈಟ್ನಿಂಗ್ ಅನ್ನುವಂತಹ ಒಂದು ಮಿಲಿಟರಿ ಡ್ರಿಲ್ ನಡೆದಿತ್ತು. ಅದು ಕೂಡ US ಮತ್ತು ಬಾಂಗ್ಲಾದ ಆರ್ಮಿ ಸೇರ್ಕೊಂಡು ನಡೆಸಿದಂತಹ ಮಿಲಿಟರಿ ಡ್ರಿಲ್ ಆಗಿತ್ತು. ಅದಾಗ್ತಿದ್ದ ಹಾಗೆ ಟೈಗರ್ ಶಾರ್ಕ್ ಅನ್ನುವಂತಹ ಮತ್ತೊಂದು ಮಿಲಿಟರಿ ಡ್ರಿಲ್ ನಡೀತು. ಈಗ ಆಪರೇಷನ್ ಪೆಸಿಫಿಕ್ ಏಂಜಲ್ 25-3 ಅನ್ನುವಂತಹ ಮತ್ತೊಂದು ಮಿಲಿಟರಿ ಡ್ರಿಲ್ ನಡೀತಾ ಇದೆ. ಇದರಲ್ಲಿ US ನ ಏರ್ಫೋರ್ಸ್ನ ಸೈನಿಕರು ಭಾಗಿಯಾಗಿದ್ದಾರೆ, ಶ್ರೀಲಂಕಾದ ಏರ್ಫೋರ್ಸ್ ಭಾಗಿಯಾಗಿದೆ, ಬಾಂಗ್ಲಾದೇಶದ ಏರ್ಫೋರ್ಸ್ ಭಾಗಿಯಾಗಿದೆ. ಈ ಟೈಗರ್ ಲೈಟ್ನಿಂಗ್ ಹೆಸರಿನಲ್ಲಿ ಈ ಹಿಂದಿನಿಂದಲೂ ಕೂಡ ಅಮೆರಿಕ ಮತ್ತು ಬಾಂಗ್ಲಾದ ನಡುವೆ ಮಿಲಿಟರಿ ಎಕ್ಸರ್ಸೈಸ್ ನಡೀತಾನೆ ಇತ್ತು. ಅದೇನು ಹೊಸತಲ್ಲ. ಆದರೆ ಅದು ಬಹಳ ಚಿಕ್ಕದಾದಂತಹ ಮಿಲಿಟರಿ ಡ್ರಿಲ್. ಅಲ್ಲೇನಾಗ್ತಾ ಇತ್ತು, ನೈಸರ್ಗಿಕ ವಿಕೋಪಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಜನರನ್ನು ರಕ್ಷಿಸುವಂಥದ್ದು ಹೇಗೆ, ಅವರಿಗೆ ಹ್ಯುಮ್ಯಾನಿಟೇರಿಯನ್ ಏಡ್ ಅನ್ನು ತಲುಪಿಸೋದು ಹೇಗೆ, ಈ ಎಲ್ಲ ವಿಚಾರದಲ್ಲಿ ಒಂದಷ್ಟು ಟ್ರೈನಿಂಗ್ ನಡೀತಾ ಇತ್ತು. ಆ ರೀತಿಯಾದಂತಹ ಎಕ್ಸರ್ಸೈಸ್ಗಳನ್ನು ಎರಡೂ ಸೇನೆ ಮಾಡ್ತಾ ಇದ್ವು. ಆದರೆ ಈ ಬಾರಿ ಏನಾಗ್ತಾ ಇದೆ ಗೊತ್ತಾ? ಸಮರಾಭ್ಯಾಸ ನಡೀತಾ ಇದೆ. ಬಾಂಗ್ಲಾದೇಶದ ಸೈನಿಕರಿಗೆ ಅಮೆರಿಕ ಕೆಲವೊಂದಷ್ಟು ಟೆಕ್ನಿಕ್ಗಳನ್ನು ಹೇಳ್ಕೊಳ್ತಾ ಇದೆ. ಮೇಲ್ನೋಟಕ್ಕೆ ಏನು ಹೇಳೋದು, ಉಗ್ರ ನಿಗ್ರಹಕ್ಕೋಸ್ಕರವಾಗಿ ನಾವು ಬಾಂಗ್ಲಾದೇಶದ ಸೈನಿಕರಿಗೆ ಕೆಲವೊಂದಷ್ಟು ತಂತ್ರಗಾರಿಕೆಯನ್ನ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಅಂತ. ಆದರೆ ಇದಿಷ್ಟೇ ಅಲ್ಲ, ಅಮೆರಿಕದ ಸೇನೆ ಬಾಂಗ್ಲಾದೇಶದಲ್ಲಿ ಬೇರೆ ಏನನ್ನೋ ಬಯಸ್ತಾ ಇದೆ. ಹಾಗಾದ್ರೆ ಬಾಂಗ್ಲಾದೇಶದ ವಿಚಾರದಲ್ಲಿ ಟ್ರಂಪ್ ತನ್ನ ನೀತಿಯನ್ನು ಬದಲಾಯಿಸಿಕೊಂಡ್ರ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ನಿಮಗೆಲ್ಲ ಗೊತ್ತಿರಬಹುದು, ಅಮೆರಿಕದಲ್ಲಿ ಸರ್ಕಾರ ಯಾವುದೇ ಬರಲಿ, ಅಮೆರಿಕದಲ್ಲಿ ಯಾವಾಗಲೂ ಒಂದು ಡೀಪ್ ಸ್ಟೇಟ್ ಆಕ್ಟಿವ್ ಆಗಿರುತ್ತೆ. ಅದು ಅಮೆರಿಕದ ಲಾಂಗ್ ಟರ್ಮ್ ಪಾಲಿಸಿಗಳನ್ನು ನೋಡ್ಕೊಳ್ತಾ ಇರುತ್ತೆ. ಯಾವ ದೇಶದೊಂದಿಗೆ ಸಂಬಂಧವನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು, ಯಾವ ದೇಶವನ್ನು ದೂರ ಇಡಬೇಕು, ಇದೆಲ್ಲದನ್ನು ಡೀಪ್ ಸ್ಟೇಟ್ ನೋಡ್ಕೊಳ್ತಾ ಇರುತ್ತೆ. ಎಲ್ಲೆಲ್ಲಿ ಸರ್ಕಾರ ಬದಲಾಯಿಸಬೇಕು, ಈ ಕೆಲಸವನ್ನು ಕೂಡ ಅದು ಮಾಡ್ತಾ ಇರುತ್ತೆ. ಈ ಡೀಪ್ ಸ್ಟೇಟ್ ಆಕ್ಟಿವ್ ಆಗಿರುತ್ತಲ್ಲ, ಇದು ಅಮೆರಿಕದ ಮಿಲಿಟರಿಯೊಂದಿಗೆ ಸದಾ ಕೋಆರ್ಡಿನೇಟ್ ಮಾಡುತ್ತೆ. ನಿಮಗೆಲ್ಲ ಗೊತ್ತಿರಬಹುದು, ಅಮೆರಿಕಾಗೆ ಈ ಬಾಂಗ್ಲಾದೇಶದ ವಿಚಾರದಲ್ಲಿ ಇಂಟ್ರೆಸ್ಟ್ ಇರುವಂತಹದ್ದು ಇದೇ ಮೊದಲೇನಲ್ಲ. ಈ ಹಿಂದೆ ಶೇಖ್ ಹಸೀನಾ ಒಂದು ದೊಡ್ಡ ಆರೋಪ ಮಾಡಿದ್ರು. ನಾನೇನಾದರೂ ಅಮೆರಿಕಾಗೆ ಸಹಕಾರ ಕೊಡದೇ ಇದ್ರೆ ನನ್ನ ಸರ್ಕಾರ ಬದಲಾಯಿಸೋದಕ್ಕೂ ಕೂಡ
ಕೂಡ ಅಮೆರಿಕ ಯತ್ನ ಮಾಡಬಹುದು. ಯಾಕೆ ಕೇಳಿದ್ರೆ ಬಾಂಗ್ಲಾದೇಶದಲ್ಲಿ ಅಮೆರಿಕ ಒಂದು ದೊಡ್ಡ ಮಿಲಿಟರಿ ಬೇಸ್ ಅನ್ನ ಬಯಸ್ತಾ ಇದೆ. ನಾನು ಅದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ, ನಾನು ಬದುಕಿರುವವರೆಗೂ ಕೂಡ ಇದಕ್ಕೆ ಅವಕಾಶ ಕೊಡೋದು ಕೂಡ ಇಲ್ಲ. ಯಾಕೆ ಅಂತಂದ್ರೆ ಇದು ಬಾಂಗ್ಲಾದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುತ್ತೆ. ಹೀಗಂತ ಶೇಖ್ ಹಸೀನಾ ಒಂದು ಆರೋಪ ಮಾಡಿದ್ರು. ಅವರು ಆ ರೀತಿಯಾಗಿ ಆರೋಪ ಮಾಡಿ ವರ್ಷದೊಳಗಾಗಿ ಶೇಖ್ ಹಸೀನಾ ಸರ್ಕಾರ ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಇದ್ದಕ್ಕಿದ್ದಂತೆ ಬಾಂಗ್ಲಾದೇಶದಲ್ಲಿ ಕ್ರಾಂತಿ ಆಗುತ್ತೆ. ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟು ಭಾರತಕ್ಕೆ ಓಡಿ ಬರಬೇಕಾದಂತಹ ಸನ್ನಿವೇಶ ಬರುತ್ತೆ. ಇದರ ಹಿಂದೆ ಅಮೆರಿಕದ ಕೈವಾಡ ಇದೆ, ಅಮೆರಿಕದ ಡೀಪ್ ಸ್ಟೇಟ್ ಆಕ್ಟಿವ್ ಆಗಿದೆ ಅಂತ ಅನೇಕರು ಆರೋಪ ಮಾಡ್ತಾ ಇದ್ರು. ಜಿಯೋ ಪೊಲಿಟಿಕಲ್ ಥಿಂಕರ್ಸ್ ಕೂಡ ಇದನ್ನೇ ಹೇಳ್ತಾ ಇದ್ರು. ಅಮೆರಿಕದ ಇನ್ವಾಲ್ವ್ಮೆಂಟ್ ಇಲ್ಲದೆ ಬಾಂಗ್ಲಾದೇಶದಲ್ಲಿ ಇಂತಹದೊಂದು ಕ್ರಾಂತಿಯೇ ಆಗ್ತಾ ಇರಲಿಲ್ಲ ಅಂತ. ಅಂದ್ರೆ ಅಮೆರಿಕದಲ್ಲಿ ಸರ್ಕಾರ ಯಾವುದೇ ಇರಲಿ, ಅದು ಬೈಡನ್ ರದ್ದಾಗಿರಲಿ, ಟ್ರಂಪ್ ರದ್ದಾಗಿರಲಿ, ಅಥವಾ ರಿಪಬ್ಲಿಕನ್ ಪಕ್ಷದ್ದಾಗಿರಲಿ, ಡೆಮೊಕ್ರೆಟಿಕ್ ಪಕ್ಷದ್ದಾಗಿರಲಿ, ಇದ್ಯಾವುದೂ ಕೂಡ ಅಮೆರಿಕದ ಡೀಪ್ ಸ್ಟೇಟ್ ಮತ್ತು ಅಮೆರಿಕದ ಲಾಂಗ್ ಟರ್ಮ್ ಪಾಲಿಸಿಗೆ ಅಷ್ಟಾಗಿ ಮುಖ್ಯ ಆಗೋದೇ ಇಲ್ಲ. ಅಮೆರಿಕದ ಕಾಣದ ಕೈಗಳು ತನ್ನ ಸೇನೆಗೆ ಅಮೆರಿಕದ ಇಂಟ್ರೆಸ್ಟ್ಗೆ ಏನು ಬೇಕೋ ಆ ಕೆಲಸವನ್ನು ನಿರಂತರವಾಗಿ ಮಾಡ್ತಾನೆ ಇರ್ತವೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಕೇಳಿದ್ರೆ ಬಾಂಗ್ಲಾದಲ್ಲಿ ಆಗ್ತಿರುವಂತಹ ಈಗಿನ ಬೆಳವಣಿಗೆ. ಈ ಅಮೆರಿಕದಲ್ಲಿ ಅನೇಕ ಮಿಲಿಟರಿ ಕಮಾಂಡ್ಗಳಿದ್ದಾವೆ. ಒಂದೊಂದು ರೀಜನ್ಗೆ ಒಂದೊಂದು ಕಮಾಂಡ್ ಅನ್ನ ಅಮೆರಿಕ ನಿಯೋಜನೆ ಮಾಡಿದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ US ಸೆಂಟ್ರಲ್ ಕಮಾಂಡ್ ಇದೆ. ಇದು ಇಡೀ ಪಶ್ಚಿಮ ಏಷ್ಯಾವನ್ನ ನೋಡ್ಕೊಳ್ಳುತ್ತೆ. ಅಲ್ಲಿ ಅಮೆರಿಕದ ಇಂಟ್ರೆಸ್ಟ್ಗೆ ಯಾವ ದೇಶ ಹತ್ತಿರ ಆಗಿರುತ್ತೋ ಆ ದೇಶದ ಜೊತೆಗೆ ಸ್ನೇಹ ಬೆಳೆಸೋದಾಗಿರಬಹುದು, ಅವರೊಂದಿಗೆ ಮಿಲಿಟರಿ ಡ್ರಿಲ್ ಮಾಡೋದಾಗಿರಬಹುದು, ಮಿಲಿಟರಿ ಸಹಕಾರ ಆಗಿರಬಹುದು, ಎಲ್ಲದನ್ನ ಕೂಡ ಸೆಂಟ್ರಲ್ ಕಮಾಂಡ್ ನೋಡ್ಕೊಳ್ಳುತ್ತೆ. ಇದೇ ಕಾರಣದಿಂದ ಪಾಕಿಸ್ತಾನದವರು ಈ ಸೆಂಟ್ರಲ್ ಕಮಾಂಡ್ಗೆ ಬಕೆಟ್ ಹಿಡಿತಾ ಇರ್ತಾರೆ. ಆ ಸೆಂಟ್ರಲ್ ಕಮಾಂಡ್ನವರು ಕೂಡ ಪಾಕಿಸ್ತಾನದ ಬಗ್ಗೆ ಬಹಳ ಸಿಹಿ ಸಿಹಿ ಮಾತುಗಳನ್ನು ಆಡ್ತಾ ಇರ್ತಾರೆ. ಭಯೋತ್ಪಾದನೆ ನಿಗ್ರಹ ವಿಚಾರದಲ್ಲಿ ಪಾಕಿಸ್ತಾನ ನಮಗೆ ಫಿನಾಮಿನಲ್ ಪಾರ್ಟ್ನರ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ವಾ? ಇದೆಲ್ಲವೂ ಕೂಡ ಸೆಂಟ್ರಲ್ ಕಮಾಂಡ್ನ ನಿರ್ಧಾರ. ಹಾಗೆ ಮಿತ್ರರೇ, ಈ ಭಾರತ, ಚೀನಾ, ಆಸ್ಟ್ರೇಲಿಯಾ, ಜಪಾನ್ ಈ ಎಲ್ಲ ಪ್ರದೇಶ ಏನಿದೆ, ಈ ಭಾಗಕ್ಕಿರುವಂತಹ ಅಮೆರಿಕದ ಕಮಾಂಡ್ ಯಾವುದು ಕೇಳಿದ್ರೆ ಅದು ಇಂಡೋ ಪೆಸಿಫಿಕ್ ಕಮಾಂಡ್. ಈ ಇಂಡೋ ಪೆಸಿಫಿಕ್ ಕಮಾಂಡ್ಗೆ ಬಾಂಗ್ಲಾದೇಶ ತೀರಾ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಯಾಕೆ ಅಂತಂದ್ರೆ ಇದು ಸ್ಟ್ರಾಟಜಿಕಲಿ ತೀರಾ ಇಂಪಾರ್ಟೆಂಟ್ ಲೊಕೇಶನ್ ನಲ್ಲಿದೆ. ಒಂದು ಕಡೆ ಭಾರತದ ನಾರ್ತ್ ಈಸ್ಟ್ಗೂ ಹತ್ತಿರವಾಗಿದೆ. ಭಾರತವನ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಬಾಂಗ್ಲಾದೇಶ ವೆರಿ ಇಂಪಾರ್ಟೆಂಟ್ ಲೊಕೇಶನ್. ಇನ್ನೊಂದು ಕಡೆ ಮ್ಯಾನ್ಮಾರ್ ಇದೆ, ಮತ್ತೊಂದು ಕಡೆಯಲ್ಲಿ ಚೈನಾ ಇದೆ. ಹೀಗಾಗಿ ಬಾಂಗ್ಲಾದೇಶದಲ್ಲಿ ತನ್ನ ಇನ್ಫ್ಲೂಯೆನ್ಸ್ ಅನ್ನು ಜಾಸ್ತಿ ಮಾಡಿಕೊಳ್ಳುವಂತಹದ್ದು ಅಮೆರಿಕದ ಇಂಟ್ರೆಸ್ಟ್ ದೃಷ್ಟಿಯಿಂದ ಬಹಳ ಒಳ್ಳೆಯದು ಅಂತ ಹೇಳಿ ಇಂಡೋ ಪೆಸಿಫಿಕ್ ಕಮಾಂಡ್ ನ ಒಂದು ತಂತ್ರಗಾರಿಕೆಯಾಗಿದೆ. ಇದೇ ಕಾರಣದಿಂದ ಅವರು ಬಾಂಗ್ಲಾದೇಶದಲ್ಲಿ ಒಂದು ದೊಡ್ಡ ಮಿಲಿಟರಿ ಬೇಸ್ ಅನ್ನ ಬಯಸ್ತಾ ಇದ್ರು. ಆದರೆ ಶೇಖ್ ಹಸೀನಾ ಅದಕ್ಕೆ ಅವಕಾಶ ಕೊಡಲಿಲ್ಲ. ಇದೇ ಕಾರಣದಿಂದ ಶೇಖ್ ಹಸೀನಾರನ್ನ ದೇಶ ಬಿಟ್ಟು ಓಡ ಹೋಗುವಂತಹ ಸನ್ನಿವೇಶ ನಿರ್ಮಾಣ ಮಾಡಿಸ್ಬಿಟ್ರು. ಈಗ ಮೊಹಮ್ಮದ್ ಯೂನಿಸ್ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ ದಿಢೀರಂತ US ಬಂದ್ಬಿಟ್ಟು ಅಲ್ಲೊಂದು ಬೇಸ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದಷ್ಟು ಕಾಲಾವಕಾಶ ಬೇಕಾಗುತ್ತೆ, ವೇದಿಕೆ ತಯಾರು ಮಾಡ್ಕೊಳ್ಬೇಕಾಗುತ್ತೆ. ಇದೇ ಕಾರಣದಿಂದ ಮಿತ್ರರೇ, ಅಮೆರಿಕದ ಮಿಲಿಟರಿ ನಿಧಾನವಾಗಿ ಬಾಂಗ್ಲಾದೇಶದಲ್ಲಿ ತನ್ನ ಪ್ರೆಸೆನ್ಸ್ ಅನ್ನು ಜಾಸ್ತಿ ಮಾಡ್ತಾ ಇದೆ. ಬಾಂಗ್ಲಾದೇಶಕ್ಕೆ ಅಮೆರಿಕದ ಮಿಲಿಟರಿ ಅಧಿಕಾರಿಗಳು ಬಂದು ಹೋಗುವಂತಹದ್ದು ಜಾಸ್ತಿ ಆಗಿದೆ. ಅವರು ಕೊಡುವಂತಹ ಸ್ಟೇಟ್ಮೆಂಟ್ಗಳು ವಿಭಿನ್ನವಾಗಿರ್ತಾ ಇದ್ದಾವೆ. ಇತ್ತೀಚೆಗೆ ಅಮೆರಿಕದ ಒಬ್ಬ ಕಮಾಂಡರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಬಾಂಗ್ಲಾದೇಶದ ಮಿಲಿಟರಿ ಹೆಚ್ಚು ಪ್ರೊಫೆಷನಲ್ ಆಗಬೇಕು, ಇನ್ನೂ ಹೆಚ್ಚಿನ ಕೌಶಲ್ಯಗಳನ್ನು ಅವರು ಅಭಿವೃದ್ಧಿಪಡಿಸಿಕೊಳ್ಳಬೇಕು ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದರ ಉದ್ದೇಶ ಏನು ಗೊತ್ತಾ? ಬಾಂಗ್ಲಾದೇಶದ ಮಿಲಿಟರಿಯನ್ನ ಕೂಡ ಸ್ಟ್ರಾಂಗ್ ಮಾಡುವ ಮೂಲಕ ಇಡೀ ರೀಜನ್ ನಲ್ಲಿ ತನ್ನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವಂತಹದ್ದು ಅಮೆರಿಕದ ಉದ್ದೇಶ ಆಗಿದೆ. ಇವರು ಈ ಹಿಂದೆ ಪಾಕಿಸ್ತಾನದ ಮಿಲಿಟರಿ ಕಮಾಂಡರ್ಗಳಿಗೆ ಅಮೆರಿಕದಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ರು, ಈಗಲೂ ಕೂಡ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಾಂಗ್ಲಾದಲ್ಲೂ ಮಾಡೋದಕ್ಕೆ ಅಮೆರಿಕ ಈಗ ಬಯಸ್ತಾ ಇದೆ. ಹಾಗಾದ್ರೆ ಅಮೆರಿಕದ ಈ ಎಲ್ಲಾ ತಂತ್ರಗಾರಿಕೆ ಯಾರ ವಿರುದ್ಧ? ಭಾರತದ ವಿರುದ್ಧವಾ, ಮಯನ್ಮಾರ್ ವಿರುದ್ಧವಾ, ಅಥವಾ ಚೀನಾದ ವಿರುದ್ಧವಾ? ಈ ಪ್ರಶ್ನೆಗೆ ಒಂದೇ ಉತ್ತರ ಹೇಳಬೇಕು ಅಂತಂದ್ರೆ ಮೂರೂ ದೇಶದ ವಿರುದ್ಧವೇ. ಇದನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಸದ್ಯಕ್ಕೆ ಅಮೆರಿಕ ಭಾರತಕ್ಕೆ ತೀರಾ ಕ್ಲೋಸ್ ಆದಂತಹ ಅಲೈ ದೇಶವೇ. ಟ್ರಂಪ್ ಭಾರತ ಮತ್ತು ಅಮೆರಿಕದ ಸಂಬಂಧದಲ್ಲಿ ಸ್ವಲ್ಪ ಬಿರುಕನ್ನು ಮೂಡಿಸಿರಬಹುದು, ಆದ್ರೆ ಅಮೆರಿಕ ಇದನ್ನ ಬಹಳ ಮುಂದುವರಿಸುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ ಅಮೆರಿಕ ಬಂದು ಕೂತು ಭಾರತದ ಇಂಟ್ರೆಸ್ಟ್ ನ ವಿರುದ್ಧವಾಗಿ ನಡೆದುಕೊಳ್ಳುತ್ತಾ ಕೇಳಿದ್ರೆ ಮಿತ್ರರೇ, ಇದು ಅಮೆರಿಕದ ಲಾಂಗ್ ಟರ್ಮ್ ಪ್ಲಾನ್. ಮೊದಲನೇದಾಗಿ ಮಯನ್ಮಾರ್ನ ಆಂಗಲ್ ನಲ್ಲಿ ನೋಡೋಣ. ಮಯನ್ಮಾರ್ನಲ್ಲಿ ರಾಜಕೀಯ ಅರಾಜಕತೆ ತಾಂಡವವಾಡ್ತಾ ಇದೆ. ಅಲ್ಲಿ ಸದ್ಯ ಅಧಿಕಾರದಲ್ಲಿರುವಂತಹದ್ದು ಮಿಲಿಟರಿ ಹೂಂಟ. ಅಂದ್ರೆ ಸದ್ಯಕ್ಕೆ ಮಯನ್ಮಾರ್ನಲ್ಲಿ ಮಿಲಿಟರಿ ಸರ್ವಾಧಿಕಾರ ಇದೆ. ಆದರೂ ಸಹ ಮಯನ್ಮಾರ್ನಲ್ಲಿ ಸಾಕಷ್ಟು ರೆಬಲ್ ಗ್ರೂಪ್ಗಳು ಒಂದೊಂದು ಪ್ರದೇಶವನ್ನೇ ಕಂಟ್ರೋಲ್ ಮಾಡ್ತಾ ಇದ್ದಾವೆ. ಈ ಪೈಕಿ ಅನೇಕ ರೆಬಲ್ಸ್ಗಳಿಗೆ ಚೈನಾ ಸಪೋರ್ಟ್ ಮಾಡ್ತಾ ಇದೆ. ಅಂದ್ರೆ ಮಯನ್ಮಾರ್ನಲ್ಲಿ ಚೈನಾದ ಪ್ರಭಾವ ಜಾಸ್ತಿ ಆಗ್ತಾ ಇದೆ. ಒಂದು ಹಂತದಲ್ಲಿ ಮಯನ್ಮಾರ್ ಕಂಪ್ಲೀಟ್ ಆಗಿ ಚೈನಾದ ತೆಕ್ಕೆಗೆ ಹೋಗಿಬಿಡಬಹುದು. ಈ ಒಂದು ಆತಂಕ ಅಮೆರಿಕಾಗಿದೆ. ಚೈನಾ ಯಾಕೆ ಮಯನ್ಮಾರನ್ನ ಬಯಸ್ತಾ ಇದೆ ಅಂತಂದ್ರೆ, ಒಂದು ವೇಳೆ ಮಯನ್ಮಾರ್ನಲ್ಲಿ ಅವರ ಹಿಡಿತ ಜಾಸ್ತಿ ಆಗಿದ್ದೆ ಆದ್ರೆ ಚೈನಾಗೆ ಡೈರೆಕ್ಟ್ ಆಗಿ ಬಂಗಾಳ ಕೊಲ್ಲಿಯ ಆಕ್ಸೆಸ್ ಸಿಗುತ್ತೆ. ಇದಾಗಬಾರದು ಅನ್ನುವಂಥದ್ದು ಅಮೆರಿಕದ ಉದ್ದೇಶ. ಇದೇ ಕಾರಣದಿಂದ ಮಯನ್ಮಾರ್ನಲ್ಲಿರುವಂತಹ ಕೆಲ ರೆಬಲ್ ಗ್ರೂಪ್ಗಳಿಗೆ ಅಮೆರಿಕ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಹೀಗಾಗಿ ಬಾಂಗ್ಲಾದೇಶದ ಚಿತ್ತಗಾಂಗ್ ನಂತಹ ಒಂದು ಇಂಪಾರ್ಟೆಂಟ್ ಪ್ರದೇಶದಲ್ಲಿ ತಾನೇನಾದ್ರೂ ಬಂದು ಕೂತ್ಕೊಂಡಿದ್ದೆ ಆದ್ರೆ ಇಡೀ ರೀಜನ್ ನಲ್ಲಿ ತನ್ನ ಪ್ರಭಾವ ಜಾಸ್ತಿ ಆಗುತ್ತೆ, ಚೈನಾದ ಆಟ ನಡೆಯೋದಿಲ್ಲ ಅನ್ನುವಂಥದ್ದು ಅಮೆರಿಕ ಸೇನೆಯ ಒಂದು ತಂತ್ರಗಾರಿಕೆ. ಅಂದ್ರೆ ಒಂದು ಕಡೆ ಚೈನಾ, ಇನ್ನೊಂದು ಕಡೆ ಮಯನ್ಮಾರ್, ಎರಡನ್ನೂ ಕಂಟ್ರೋಲ್ ಮಾಡುವ ಉದ್ದೇಶವನ್ನ ಅಮೆರಿಕ ಇಟ್ಟುಕೊಂಡಿದೆ. ಇದಿಷ್ಟು ಮಾತ್ರನಾ? ಭಾರತದ ಆಂಗಲ್ ಇಲ್ವಾ ಕೇಳಿದ್ರೆ ಖಂಡಿತವಾಗ್ಲೂ ಭಾರತದ ಆಂಗಲ್ ಇದ್ದೇ ಇರುತ್ತೆ.
ನಿಮಗೆಲ್ಲ ಗೊತ್ತಿರಬಹುದು, ಭಾರತ ಬಹಳ ವೇಗವಾಗಿ ಬೆಳೀತಿರುವಂತಹ ದೇಶ. ಒಂದು ಮಿಲಿಟರಿ ಶಕ್ತಿ ಕೂಡ ಭಾರತದ್ದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆ ಆರ್ಥಿಕವಾಗಿಯೂ ಕೂಡ ಭಾರತ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದೆ. ಜೊತೆಗೆ ಭಾರತ ಅಭಿವೃದ್ಧಿಶೀಲವಾಗಿ ಮುನ್ನುಗ್ತಾ ಇರುವಂತಹ ಈ ಸಂದರ್ಭದಲ್ಲೇ ಅಮೆರಿಕದ ಮಾತನ್ನ ಕೇಳ್ತಾ ಇಲ್ಲ. ನಾಳೆ ಭಾರತದ ಶಕ್ತಿ ಇನ್ನೂ ಜಾಸ್ತಿ ಆಗಿದ್ದೆ ಆದರೆ ಭಾರತ ಯಾವ ಕಾರಣಕ್ಕೂ ನಮ್ಮ ಮಾತನ್ನು ಕೇಳೋದಿಲ್ಲ. ಈಗ ಹೇಗೆ ಚೈನಾ ನಮಗೆ ದೊಡ್ಡ ತಲೆಬಿಸಿ ಆಗಿದೆಯೋ ಅದೇ ರೀತಿಯಾಗಿ ಭಾರತ ಕೂಡ ನಮಗೆ ತಲೆಬಿಸಿ ಆಗಬಹುದು ಅಂತ ಅಮೆರಿಕದವರಿಗೆ ಅನಿಸಿರುತ್ತೆ. ಇದೇ ಕಾರಣದಿಂದ ಬಾಂಗ್ಲಾದೇಶದಲ್ಲಿ ತನ್ನ ಪ್ರಭಾವವನ್ನು ಜಾಸ್ತಿ ಮಾಡಿಕೊಂಡು ಅಲ್ಲೊಂದು ದೊಡ್ಡ ಮಿಲಿಟರಿ ಬೇಸನ್ನು ಹೊಂದಿದ್ದೆ ಆದರೆ ಎಲ್ಲ ದೇಶಗಳನ್ನು ಕಂಟ್ರೋಲ್ ಮಾಡ್ತಾ ಇಡೀ ರೀಜನ್ನಲ್ಲಿ ತನ್ನ ಪ್ರಭಾವವನ್ನು ಇಟ್ಟುಕೊಳ್ಳಬಹುದು ಅನ್ನುವಂಥದ್ದು ಅಮೆರಿಕದ ಒಂದು ಲಾಂಗ್ ಟರ್ಮ್ ಗುರಿ. ಇದೇ ಕಾರಣದಿಂದ ಅಮೆರಿಕ ಬಾಂಗ್ಲಾದಲ್ಲಿ ತನ್ನ ಮಿಲಿಟರಿ ಎಕ್ಸಸೈಸ್ಗಳನ್ನು ದಿನೇ ದಿನೇ ಜಾಸ್ತಿ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಜಾಸ್ತಿ ಆಗುತ್ತೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.